ನ್ಯೂ ಇಯರಿಗೆ ನಾನು ಕ್ವಾಲಿಟಿ ಗೋವಾಕ್ಕಂತ ಬಂದಾಗ ಈ ಹುಡುಗನ್ಗೆ ಎಂತ ದೊಡ್ಡ ಸ್ಕ್ಯಾಮ್ ಆಗಿದೆ ನೋಡಿ. ಇವತ್ತು 8 ಗಂಟೆಗೆ ಎದ್ದು ಬೈಕ್ ತಗೊಂಡು ನಮ್ ಕ್ವಾಲಿಟಿನ ಪಿಕಪ್ ಮಾಡ್ಕೊಂಡ್ ಬರಕ್ ಹೋಗ್ತಿದ್ದೀನಿ. ಏನಂದ್ರೆ ನಾವ್ ಇಬ್ರು ಒಂದು ಚಿಕ್ಕದಾಗಿ ಟ್ರಿಪ್ ಪ್ಲಾನ್ ಹಾಕಿದ್ವಿ. ತುಂಬಾ ದಿನದಿಂದ ಅನ್ಕೊಂಡಿದ್ವಿ ಹೋಗ್ಬೇಕು ಅಂತ. ಇವತ್ತು ಸಕ್ಸಸ್ ಆಗ್ತಿದೆ. ಅವ್ವ ಮಾಡಿದ್ ರೊಟ್ಟಿ ಪಲ್ಯ ಊಟ ಮಾಡ್ಕೊಂಡು ಬಟ್ಟೆನೂ ಪ್ಯಾಕ್ ಮಾಡ್ಕೊಂಡು ರೆಡಿ ಆದ್ವಿ. ನಮ್ ಜೊತೆ ಜರ್ನಿ ಮಾಡ್ತಿರೋದು ಬೇರೆ ಯಾರು ಅಲ್ಲ, ನನ್ನ ಅಂಬಾರಿನೇ. ಇವಾಗ ನಾವ್ ಫಸ್ಟ್ ಹೋಗ್ತಿರೋ ಪ್ಲೇಸ್ ಎಲ್ಲಿ ಅಂದ್ರೆ ದಣಿ ನಾವ್ ಎಲ್ಲಿಗೆ ಹೊಂಟಿವಿ? ಗೋವಾ ಗೋವಾ ಗೋವಾ. ಯಾರಲ್ಲಿ ಪ್ಲೀಸ್ ಸಮಾಧಾನ. ನಾವು ಜರ್ನಿ ಸ್ಟಾರ್ಟ್ ಮಾಡೋಕಿನ ಮುಂಚೆ ಬೈಕಿಗೆ ಒಂದು ನಮಸ್ಕಾರ ಮಾಡ್ಕೊಂಡು ಅಪ್ಪ ಹೋಗ್ ಬಾ ಹೇಳಿ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. मेरा फलसफा कंधे पे मेरा बस्ता चला मैं जहां ले चला मुझे रास्ता. ನಾವು ಗೋವಾ ಎಂಟ್ರಿ ಆಗೋದ್ರಲ್ಲೇ ಸಂಜೆ 7 ಗಂಟೆ ಮೇಲೆ ಆಗಿತ್ತು. ಯಾಕಂದ್ರೆ ನ್ಯೂ ಇಯರ್ ಇದ್ದಿದ್ರಿಂದ ಗೋವಾ ಎಂಟ್ರೆನ್ಸ್ ಅಲ್ಲೇ ಫುಲ್ ಟ್ರಾಫಿಕ್ ಆಗಿ ಜಾಮ್ ಆಗ್ಬಿಟ್ಟಿತ್ತು. ಹಂಗು ಹಿಂಗು ಮಾಡಿ ರೂಮ್ ಹುಡುಕಿ ಊಟ ಮಾಡ್ಕೊಂಡು ದಬ್ಬಾಕೊಂಡ್ವಿ. ಮತ್ತೆ ಮಾರ್ನಿಂಗ್ ಎದ್ದು ಸ್ನಾನ ಮಾಡ್ಕೊಂಡು ಈ ತರ ಒಂದು ಔಟ್ಫಿಟ್ ಹಾಕೊಂಡು ಬೀಚಿಗೆ ಹೋಗ್ಬೇಕಂತ ರೆಡಿ ಆದ್ವಿ. ಗೋವಾಕ್ ಬಂದು ಸ್ಟೈಲ್ ಮಾಡ್ಬೇಕು ಅಂತ ಹ್ಯಾಂಡ್ ಫ್ರೀ ಬ್ಯಾಗ್ ನ ತಗೊಂಡಿದ್ವಿ. ಆದ್ರೆ ಇಲ್ಲಿ ಗಾಯ್ಸ್ ಇದು ಏನ್ ಗೊತ್ತಾ, ಇದು ಶೋಕಿಗಂತ ತಗೊಂಡ್ವಿ. ಹಾಕ್ಯಂಡ್ ಮೇಲೆ ಮೈಗೆ ವಜ್ಜನ್ಸಾಗತ್ ನೋಡ್ರಿ. ಆದ್ರೂ ಈ ಔಟ್ಫಿಟ್ ಲುಕ್ ಕಾಣಿಸ್ತಿತ್ತು ಅಂತ ಹಾಕೊಂಡು ಹೊರಟ್ವಿ. ಆಮೇಲೆ ಟಿಫಿನ್ ಮಾಡ್ಕೊಂಡು ಬೀಚಿಗೆ ಹೋಗ್ಬೇಕಾದ್ರೆ ನಮ್ ಕರ್ನಾಟಕ ಹುಡುಗರು ಸಿಕ್ಕಿದ್ರು. ಇಲ್ಲಿ ಇವ್ರಿಗೆ ಟ್ಯಾಟೂ ಹೆಸರಲ್ಲಿ ಒಂದು ದೊಡ್ಡ ಸ್ಕ್ಯಾಮ್ ಆಗಿದೆ. ಪರ್ ಇಂಚು 20 ರೂಪೀಸ್ ಅಂತ ಕರ್ಕೊಂಡೋಗಿ ಟೆಂಪರರಿ ಟ್ಯಾಟೂ ಹಾಕಿ 800 ರೂಪಾಯಿ ಸ್ಕ್ಯಾಮ್ ಮಾಡಿದ್ದಾರೆ. ಆದಷ್ಟು ನಮ್ ಕರ್ನಾಟಕ ಜನ ಯಾರೇ ಬಂದ್ರು ಸ್ವಲ್ಪ ಅಲರ್ಟ್ ಆಗಿರ್ರಿ. ಆಮೇಲೆ ನಾವು ಗೋವಾದಲ್ಲಿ ಎಂಜಾಯ್ ಮಾಡ್ಕೊಂಡು ನೆಕ್ಸ್ಟ್ ಪ್ಲೇಸಿಗೆ ಹೋಗ್ಬೇಕು ಅಂತ ಹೊರಟ್ವಿ. ನಾವು ಯಾವ್ಯಾವ ಪ್ಲೇಸ್ ನೋಡಿದ್ವಿ ಅಂದ್ರೆ ಪಾರ್ಟ್ 2 ಬರುತ್ತೆ, ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ, ಸಖತ್ತಾಗಿದೆ.